ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಾಳಿನ ಹಾ ಮತ್ತೆ ಎಷ್ಟೊತ್ತಂದ್ರೆ ಅಷ್ಟೊತ್ ಆಚೆ ಹೋಗ್ತಾಳೆ ಬರ್ತಾಳೆ, ಯಾವ್ದಾದ್ರೂ ಭೂತ ಗೀತ ಹೊಕ್ಕಿರ್ಬೇಕಾ ಅಂತ. ಅದಕ್ಕೇನೆ ಹುಚ್ಚಿ ತರ ಆಡ್ತಾಳೆ. ಅಯ್ಯಯ್ಯೋ ಅದ್ಕೆ ಏನೇನೋ ಹೇಳಿ ಹೆದರ್ಸ್ಬೇಡಿ. ಹೆದರ್ಕೊಳ್ಳೋಂಥದ್ದು ಏನು ಇಲ್ಲ ಯಶೋದ, ನೀನೊಂದ್ ಕೆಲ್ಸ ಮಾಡು. ನಾಳೆ ಅವಳನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಒಂದ್ ತಾಯ್ತ ಕಟ್ಟಿಸ್ಕೊಂಡ್ ಬಾ, ಆಗೆಲ್ಲ ಸರಿ ಹೋಗುತ್ತೆ. ಅಯ್ಯಯ್ಯೋ ನಾನು ಅವ್ರ ಜೊತೆ ಹೋಗಲ್ಲಪ್ಪ. ಆಮೇಲೆ ದಾರಿಲಿ ಆ ದೆವ್ವ ನನ್ನನ್ನೇನಾದ್ರೂ ಇಟ್ಕೊಂಡ್ಬಿಟ್ರೆ? ಎಂತದೂ ಇಲ್ಲ ನೋಡು, ನಾವ್ ಏನೇ ಪ್ಲಾನ್ ಮಾಡಿದ್ರು ನಮ್ಮೆಲ್ರಿಗಿಂತ ಬುದ್ಧಿವಂತೆ ಪ್ರಿಯಾ. ಅವಳು ಸರಿ ಹೋದ್ರೇನೆ ನಮ್ ಪ್ಲಾನ್ ಎಲ್ಲ 100ಕ್ಕೆ 100 ಸಕ್ಸಸ್ ಆಗೋದು. ನೋಡು, ನೀನ್ ನಾಳೆನೇ ಅವಳನ್ನ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬಾ, ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಎಲ್ಲ ಸರಿ ಹೋಗ್ಬೇಕು ಅತ್ತೆ, ಆದ್ರೆ ಆ ಸೇವಂತಿ ಮಾತ್ರ ಸರಿ ಹೋಗ್ಬಾರ್ದು. ಅರ್ಜುನ್ ಬಾಬನ್ ಮದ್ವೆ ಮಾಡ್ಸೋ ತನಕ ನಾವ್ ಅವಳು ಬೆನ್ ಬಿಡ್ಬಾರ್ದು. ಅವಳ ಹಿಂದೆನೆ ಇದ್ದು ಚುಚ್ತಾ ಇರ್ಬೇಕು. ಅದಕ್ಕೆ ತಾನೇ ಪೂಜಾ ಅವಳ ಹತ್ರ ಬೆಣ್ಣೆಲ್ಲಿ ಕೂದಲು ತೆಗ್ಸೋ ಹಾಗೆ ನಾನು ಕೆಲಸ ಮಾಡ್ತಿರೋದು. ಅವಳು ಎಂತ ಅಪಾಯಕಾರಿ ನಿರ್ಧಾರ ತಗೊಂಡಿದ್ದಾಳೆ ಅಂತ ಅವಳಿಗೊಂಚೂರು ಅಂದಾಜು ಇಲ್ಲ. ಅದು ಗೊತ್ತಾಗೋಷ್ಟ್ರಲ್ಲಿ ಆ ಸೇವಂತಿ ಮನೆಯಿಂದ ಆಚೆ ಹೋಗಿರ್ತಾಳೆ. ಏನಾಗಿದೆ ಮಣಿಗೆ? ಯಾಕೆ ಹೀಗೆ ಮಾಡ್ತಿದ್ದಾಳೆ? ಕರ್ಣ, ಪ್ರಿಯಾ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡದೆ ಹೇಗಿರ್ಲಿ ಮಾವ, ನೀವೇ ಹೇಳಿ. ಇದು ನಿಮಗೆ ನ್ಯಾಚುರಲ್ ಅನಿಸ್ತಿದ್ಯಾ? ಖಂಡಿತ ಇಲ್ಲ, ಇದು ತಿಕ್ಕಲ್ತನದ ಪರಮಾವಧಿ ಅಳಿಮಯ್ಯ. ವಾಟ್? ಮೊದಲು ಅವಳನ್ನ ಆಸ್ಪತ್ರೆಗೆ ಸೇರ್ಸು. ಏನ್ ಹೇಳ್ತಿದ್ದೀರಿ ಮಾವ ನೀವು?